ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಸತ್ತ ಶವದಿಂದ ಓಲೇಕದ ಕದೀಮರು ಸರ್ಕಾರಿ ಆಸ್ಪತ್ರೆಯ ಚಿಕಿತ್ಸಾ ಕೊಠಡಿಯಿಂದ ಶವಾಗಾರಕ್ಕೆ ವರ್ಗಾಯಿಸುವ ವೇಳೆ ಘಟನೆ ಸಿಸಿಟಿವಿ ಫುಟೇಜ್ ನೀಡುವಂತೆ ಕೋರಿದ ಕುಟುಂಬಸ್ಥರು. ಯಾವುದೇ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲು ಶಿಕ್ಷಣ ಪ್ರಮುಖ ಅಸ್ತ್ರ, ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ತುಂಬು ಗರ್ಭಿಣಿಗೆ ವೇಗವಾಗಿ ಬಂದು ಟಿಪ್ಪರ್ ಲಾರಿ ಡಿಕ್ಕಿ, ಹೊಟ್ಟೆಯಿಂದ ಹಾರಿದ ಮಗು, ತಾಯಿ ಸೇರಿ ಇಬ್ಬರ ಸಾವು, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ನಗರಸಭೆ ಪೌರಾಯುಕ್ತೆ ಸೇರಿ ಇಬ್ಬರು ನೌಕರರ ವರ್ಗಾವಣೆ ಆದೇಶ ಹೊರಡಿಸಿ ವಾರ ಕಳೆದರೂ ಬಿಡುಗಡೆಗೊಳ್ಳದೆ ಇರುವುದಕ್ಕೆ ನಗರಸಭೆ ಸದಸ್ಯರಿಂದ ಅಸಮಾಧಾನ, ಬಿಡುಗಡೆಗೊಳಿಸುವಂತೆ ಕೋರಿ ಡಿಸಿಗೆ ಮನವಿ. ವಾರ್ತೆಗಳ ವಿವರ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ದಾಖಲಾಗಿದ್ದ ಸುಮಾರು 80 ವರ್ಷದ ವೃದ್ಧೆ ತೀರಿಕೊಂಡಿದ್ದು, ಅವರ ಕಿವಿಯಲ್ಲಿದ್ದ ಕಿವಿ ಓಲೆಯನ್ನ ಅಪರಿಚಿತರು ಕದ್ದು ಬಿಟ್ಟಿದ್ದಾರೆ. ಚಿಕಿತ್ಸಾ ಕೊಠಡಿಯಿಂದ ಶವಾಗಾರಕ್ಕೆ ವರ್ಗಾಯಿಸುವ ವೇಳೆ ಈ ಘಟನೆ ಸಂಭವಿಸಿದ್ದು, ಯಾರು ಕದ್ದಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲು ಸಿಸಿಟಿವಿ ವಿಡಿಯೋ ಪರಿಶೀಲಿಸುವಂತೆ ಸಂಬಂಧಿಕರು ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ನಿರ್ದೇಶಕರಿಗೆ ದೂರು ನೀಡಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ಇದುವರೆಗೂ ಏನೇನೋ ಘಟನೆಗಳಿಗೆ ಸುದ್ದಿಯಾಗಿದೆ. ಆದರೆ ಇವತ್ತು ವಿಭಿನ್ನ ಘಟನೆಯಿಂದ ಸುದ್ದಿಯಾಗಿದೆ. ಗೌರಿಬಿದನೂರು ತಾಲೂಕು ಮಿಣಕನಗುರ್ಕಿ ಪಂಚಾಯಿತಿ ಗುಟ್ಟೇನಹಳ್ಳಿಯ ವಾಸಿ ಸುಮಾರು 80 ವರ್ಷದ ವೃದ್ಧೆ ತುಳಸಮ್ಮ ಎನ್ನುವರನ್ನ ಅನಾರೋಗ್ಯ ನಿಮಿತ್ತ ಚಿಕಿತ್ಸೆಗೆಂದು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ವೃದ್ಧೆ ತುಳಸಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ನಿನ್ನೆ ಮಧ್ಯರಾತ್ರಿ ಸಾವನ್ನಪ್ಪಿದ ವೃದ್ಧೆ ಶವವನ್ನ ಶವಗಾರಕ್ಕೆ ವರ್ಗಾಯಿಸುವ ಮಧ್ಯೆ ಆಕೆಯ ಕಿವಿಯಲ್ಲಿದ್ದ ಓಲೆಯನ್ನ ಯಾರೋ ಕದ್ದು ಬಿಟ್ಟಿದ್ದಾರೆ. ವೃದ್ಧೆ ಸತ್ತ ಕೂಡಲೇ ಅವರ ಸಾವಿನ ಸುದ್ದಿ ನೆಂಟರಿಗಷ್ಟೇ ತಿಳಿಸಲೆಂದು ಅವರ ತಂಗಿ ಹಾಗೂ ಅಳಿಯ ವೃದ್ಧೆಯ ಫೋಟೋ ತೆಗೆದಿಟ್ಟುಕೊಂಡಿದ್ರು. ಆ ಫೋಟೋದಲ್ಲಿದ್ದ ಕಿವಿಯೋಲೆ ಬೆಳಗ್ಗೆ ಬಂದು ಶವವನ್ನು ವಶಕ್ಕೆ ಪಡೆಯುವಾಗ ಓಲೆ ನಾಪತ್ತೆಯಾಗಿತ್ತು. ಅಲ್ಲಿನ ಸಿಬ್ಬಂದಿಗಳನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಕಿವಿಯಲ್ಲಿ ಏನಿತ್ತೋ ನಾವು ನೋಡಿಯೇ ಇಲ್ಲ ಎಂದು ಉತ್ತರ ನೀಡಿದ್ದಾರೆ. ವೃದ್ಧೆ ಸಂಬಂಧಿಕರು ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ಗೆ ದೂರು ನೀಡಿ ಆಸ್ಪತ್ರೆ ಸಿಸಿ ಫುಟೇಜ್ ತೆಗೆಸಿಕೊಡಿ ಎಂದು ಮನವಿ ಮಾಡಿದ್ದಾರೆ. 11:40 ಡೆತ್ ಆದರು. ಅವರು ಎಮರ್ಜೆನ್ಸಿ ವಾರ್ಡಿಂದ ಮತ್ತು ಮಾರ್ಚುರಿ ರೂಮ್ಗೆ ಶಿಫ್ಟ್ ಮಾಡಿ ನನ್ನನ್ನು ಕರೆದ್ರು, ಚೆಕ್ ಮಾಡಿ ಒಂದ್ಸಲ ಎಲ್ಲ ಅಂದರು. ನಾನು ಮತ್ತೆ ಚೆಕ್ ಮಾಡಿದೆ ಹೋಗಿ ಮಾರ್ಚುರಿ ರೂಮಲ್ಲಿ. ಕಿವಿ ಓಲೆ ಮಿಸ್ಸಿಂಗ್ ಇತ್ತು, ಬರೀ ಮೂಗ್ನತ್ತಿ ಮಾತ್ರ ಇವಾಗ ಪೇಷಂಟ್. ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಸರ್, ನಾವು ನೋಡಿಲ್ಲ, ನೀವೇ ನೋಡಿ ಒಂದ್ಸಲ ಮನೆಯಲ್ಲೂ ಚೆಕ್ ಮಾಡಿ ಅಂದರು. ನಾವು ಮತ್ತು ಮನೆಯಲ್ಲೂ ಚೆಕ್ ಮಾಡಿದೆ. ನಾನು ಇಲ್ಲಿ ಕರ್ಕೊಂಡ್ಬಂದಾಗೂ ಅವ್ರ ಕಿವಿಯಲ್ಲಿ ಇತ್ತು ಸರ್. ಇನ್ನು ಈ ಘಟನೆ ಬಗ್ಗೆ ಸ್ಪಷ್ಟನೆ ನೀಡಿರುವ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಡೀನ್ ಡಾಕ್ಟರ್ ಮಂಜುನಾಥ್, ಈ ಆಸ್ಪತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಇಂತಹದೊಂದು ಘಟನೆ ನಡೆದಿದ್ದು, ವೃದ್ಧೆ ಸಂಬಂಧಿಕರು ಸಿಸಿಟಿವಿ ಫುಟೇಜ್ ಕೇಳಿದ್ದಾರೆ. ಅದನ್ನ ಈಗಲೇ ತೆಗೆಸಿಕೊಡುವಂತೆ ತಾಂತ್ರಿಕ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ಆ ಸಿಸಿಟಿವಿಯಲ್ಲಿ ಘಟನೆಗೆ ಸಂಬಂಧಿಸಿದವರು ಪತ್ತೆಯಾದರೆ ಅವರ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡುತ್ತೇವೆ. ಅದು ಹೊರಗಿನವರಾಗಲಿ ನಮ್ಮ ಆಸ್ಪತ್ರೆ ಸಿಬ್ಬಂದಿಯಾಗಲಿ ಯಾರನ್ನು ಮುಲಾಜಿಲ್ಲದೆ ಕ್ರಮಕ್ಕೆ ಒಳಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಇದು ಮೊದಲನೇ ಬಾರಿ, ಇದೇ ಫಸ್ಟ್ ಟೈಮ್ ನಮಗೆ ಈ ಥರ ಆಗ್ತಾ ಇರೋದು. ದೂರು ಕೊಟ್ಟಿಲ್ಲ ನನಗೆ, ಈ ಥರ ಕಳ್ತನ ಆಗಿದೆ ಸರ್ ನಮ್ಮ ತಾಯಿದು, ಸಿಸಿಟಿವಿ ಕೊಡಿ ಅಂತ ಕೇಳಿದರೆ ಅದಕ್ಕೆ ನಾನು ಪರ್ಮಿಷನ್ ಕೊಟ್ಟಿದ್ದೀನಿ. ನಾನು ಆ ಥರ ನನ್ನ ಗಮನಕ್ಕೆ ಇರುತ್ತೆ. ನೀವು ಹೇಳ್ತಾ ಇದ್ಮೇಲೆ ಗೊತ್ತಾಗ್ತಾ ಇರೋದು. ನಾವು ಈವ್ನಿಂಗ್ ರೌಂಡ್ಸ್ ಎಲ್ಲ ಮಾಡ್ತೀವಿ, ಮತ್ತು MS ಮಾಡ್ತಾರೆ, ಆರ್ಎಂಒ ಮಾಡ್ತಾರೆ. ಆ ಥರ ಏನಾದ್ರು ಇದ್ದರೆ ನಾವು ಕ್ರಮ ತಗೊಳ್ತೀವಿ ಅವ್ರ ಮೇಲೆ. KS ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರತಿ ಕ್ಷೇತ್ರದಲ್ಲೂ ಶಿಕ್ಷಣ ಮಹತ್ವ ಪಡೆದಿದ್ದು, ಯಾವುದೇ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲು ಶಿಕ್ಷಣ ಪ್ರಮುಖ ಅಸ್ತ್ರವಾಗಿದೆ ಎಂದು ತುಮಕೂರು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು ಹಾಗೂ ಗೌರವಾನ್ವಿತ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟರು.
ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳ ಕಚೇರಿ ಮುಂಭಾಗದ ಕ್ರೀಡಾಂಗಣದಲ್ಲಿಂದು ಜರುಗಿದ ವಿಶ್ವವಿದ್ಯಾನಿಲಯದ 17ನೇ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮಾತನಾಡಿ, ತಾಂತ್ರಿಕ ಶಿಕ್ಷಣವು ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ ನುರಿತ ಮಾನವ ಸಂಪನ್ಮೂಲವನ್ನು ಸೃಷ್ಟಿಸುವ ಮೂಲಕ ಜನರ ಜೀವನದ ಗುಣಮಟ್ಟವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ನಮ್ಮ ದೇಶವು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುತ್ತಾ ವೇಗದಲ್ಲಿ ಸಾಗುತ್ತಿದೆ. ಮುಂಬರುವ ವರ್ಷಗಳಲ್ಲಿ ದೇಶವನ್ನು ವಿಶ್ವದ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಮುಂಚೂಣಿಗೆ ತರಲು ನಾವೆಲ್ಲರೂ ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಎಂದು ತಿಳಿಸಿದರು. ಇಸ್ರೋದ ವಿಶ್ರಾಂತ ಅಧ್ಯಕ್ಷ ಡಾಕ್ಟರ್ ಎಸ್ ಕಿರಣ್ ಕುಮಾರ್ ಮಾತನಾಡಿ, ನಿಮ್ಮ ಆಯ್ಕೆಗಳೇ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕರೆದೊಯ್ಯುತ್ತದೆ. ನಿಮ್ಮ ಕೌಶಲ್ಯ, ಕಾರ್ಯಕ್ಷಮತೆ ಮತ್ತು ವಿವೇಕದಿಂದ ಮುಂದಿನ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ಘಟಿಕೋತ್ಸವದಲ್ಲಿ ಡಾಕ್ಟರ್ ಡಿ.ವಿ. ಗುಂಡಪ್ಪ ಕನ್ನಡ ಅಧ್ಯಯನ ಕೇಂದ್ರದ ರಾಮು ಎಂಬ ವಿದ್ಯಾರ್ಥಿಗೆ 6 ಚಿನ್ನದ ಪದಕ, ಸ್ನಾತಕೋತ್ತರ ಇತಿಹಾಸ ಮತ್ತು ಪ್ರಜ್ಞಾನಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಾಗೇಂದ್ರ ಅವರಿಗೆ 2 ಚಿನ್ನದ ಪದಕ, ಸ್ನಾತಕೋತ್ತರ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗದ ಗೋಪಾಲ್ ವೈಆರ್ ಸೇರಿದಂತೆ 74 ವಿದ್ಯಾರ್ಥಿಗಳಿಗೆ 98 ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಯಿತು. ಘಟಿಕೋತ್ಸವದಲ್ಲಿ ಕ್ರೀಡೆ ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ಸುಗ್ಗನಪಾಳ್ಯದ ಎಸ್.ಸಿ. ನಾಗಾನಂದ ಸ್ವಾಮಿ, ಸಮಾಜ ಸೇವಾ ವಿಭಾಗದಲ್ಲಿ ಎಚ್.ಜಿ. ಚಂದ್ರಶೇಖರ್, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಸೇವಾ ವಿಭಾಗದಲ್ಲಿ ದಾವಣಗೆರೆಯ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದ ಶ್ರೀ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಸೇರಿ 3 ಮಂದಿಗೆ ಗೌರವ ಡಾಕ್ಟರೇಟ್ ಹಾಗೂ 36 ಅಭ್ಯರ್ಥಿಗಳಿಗೆ ಪಿಎಚ್ಡಿ ಪ್ರದಾನ ಮಾಡಲಾಯಿತಲ್ಲದೆ 3 ಅಭ್ಯರ್ಥಿಗಳಿಗೆ ಡಿ ಲೀಡ್ ಪದವಿ ಸೇರಿದಂತೆ ಒಟ್ಟು 11,988 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಈ ವೇಳೆ ಉನ್ನತ ಶಿಕ್ಷಣ ಸಚಿವ ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ಸಹ ಕುಲಪತಿ ಡಾಕ್ಟರ್ ಎಂ.ಸಿ. ಸುಧಾಕರ್, ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಎಂ. ವೆಂಕಟೇಶ್ವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು. ಸ್ಕೂಟರ್ಗೆ ವೇಗವಾಗಿ ಬಂದ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಗರ್ಭಿಣಿ ಮಹಿಳೆ ಮತ್ತು ಆಕೆಯ ಹೊಟ್ಟೆಯಿಂದ ಹೊರಬಂದ 8 ತಿಂಗಳ ಮಗು ವಿಲವಿಲ ಒದ್ದಾಡಿ ಮೃತಪಟ್ಟಿರುವ ಘಟನೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ರಾಷ್ಟ್ರೀಯ ಹೆದ್ದಾರಿ 48ರ ಎಡೆಹಳ್ಳಿ ಬಳಿ ಬುಧವಾರ ಬೆಳಗ್ಗೆ ಭೀಕರ ಅಪಘಾತ ಸಂಭವಿಸಿದೆ. ವೇಗವಾಗಿ ಬಂದ ಟಿಪ್ಪರ್ ಸ್ಕೂಟರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಗರ್ಭಿಣಿ ಮಹಿಳೆ ಕೆಳಗೆ ಬಿದ್ದಿದ್ದು, ಇದೇ ವೇಳೆ ಟಿಪ್ಪರ್ ಹರಿದಿದ್ದರಿಂದ ತ್ಯಾಮಗೊಂಡ್ಲು ಹೋಬಳಿಯ ತೋಟನಹಳ್ಳಿ ಗ್ರಾಮದ ಸಿಂಚನ ಹಾಗೂ ಹೊಟ್ಟೆಯಿಂದ ಹೊರಬಂದ 8 ತಿಂಗಳ ಹಸುಗೂಸು ಸ್ಥಳದಲ್ಲಿ ಸಾವನ್ನಪ್ಪಿದೆ. ಸ್ಕೂಟರ್ ಚಾಲನೆ ಮಾಡುತ್ತಿದ್ದ ಸಿಂಚನ ಪತಿ ಮಂಜುನಾಥ್ ಅದೃಷ್ಟವಶಾತ್ ಪಾರಾಗಿದ್ದಾರೆ. ಅಪಘಾತದ ಬಳಿಕ ಸ್ಥಳದಲ್ಲಿ ಟಿಪ್ಪರ್ ನಿಲ್ಲಿಸಿ ಚಾಲಕ ಪರಾರಿಯಾಗಿದ್ದಾನೆ. ದಕ್ಷಿಣ ಕಾಶಿ ಶಿವಗಂಗೆಗೆ ಹರಕೆ ಸಲ್ಲಿಸಿ ದಾಬಸ್ಪೇಟೆ ಮುಖಾಂತರ ದಂಪತಿಗಳಾದ ಮಂಜುನಾಥ್ ಮತ್ತು ಸಿಂಚನ ಸ್ಕೂಟರ್ನಲ್ಲಿ ಹೆಡೆಹಳ್ಳಿ ಬಳಿ ಬರುವಾಗ ಈ ದುರ್ಘಟನೆ ಸಂಭವಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆದ ಕಾರಣ ಸರ್ವಿಸ್ ರಸ್ತೆಯಲ್ಲಿ ಬರುವ ವೇಳೆ ಈ ಹೃದಯ ವಿದ್ರಾವಕ ದುರ್ಘಟನೆ ನಡೆದಿದೆ. ಮೃತ ಸಿಂಚನ ಪತಿ ಮಂಜುನಾಥ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಶಿವಗಂಗೆಯ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿಕೊಂಡು ತೋಟನಹಳ್ಳಿ ಗ್ರಾಮಕ್ಕೆ ಹೋಗುತ್ತಿದ್ದೆವು. ಈ ವೇಳೆ ವೇಗವಾಗಿ ಬಂದ ಟಿಪ್ಪರ್ ಲಾರಿ ನಾವಿದ್ದ ಸ್ಕೂಟರ್ಗೆ ಡಿಕ್ಕಿ ಹೊಡೆಯಿತು. ಕೆಳಗೆ ಬಿದ್ದಾಗ ಸಿಂಚನ ಮೇಲೆ ಟಿಪ್ಪರ್ ಹರಿದು ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ. ಹೊಟ್ಟೆಯಿಂದ ಮಗು ಆಚೆ ಬಂದಿದೆ. ಈ ದೃಶ್ಯ ನೋಡಲು ನನ್ನಿಂದ ಸಾಧ್ಯವಿಲ್ಲ ಎಂದು ಗೋಳಾಡಿದ್ದಾರೆ. ಸರ್, ತೋಟನಹಳ್ಳಿಯಿಂದ ಶಿವಗಂಗೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಬರಬೇಕಾದ್ರೆ ದಾಬಸ್ಪೇಟೆ ಮೇಲೆ ಬಂದ್ವಿ. ಹೈವೇಲಿ ಬರಬೇಕಾದ್ರೆ ಕೆಂಪಳ್ಳಿ ಹತ್ರ ಲಾರಿ ಒಂದು ಬಂದು ಹಿಂದೆ ಹೊಡೆದು ಟಿಪ್ಪರ್ ಲಾರಿ ಒಂದು ಬಂದು ಮೇಲೆ ಹತ್ತಿಸಿ ಏನಾಗಿದೆ? ನಾನು ಹೆಂಡ್ರ ತೀರ್ಕೋಬೇಕು. ಎಷ್ಟು ತಿಂಗಳಾಗಿತ್ತು? 8 ಈ 17 ತುಂಬಿದ್ರು 9ಕ್ಕೆ ಬೀಳೋದು. 17ನೇ ತಾರೀಕು ಕಂಪ್ಲೀಟ್ ಆಗಿದ್ರು 9ನೇ ತಿಂಗಳಿಗೆ ಬೀಳೋದು. ಘಟನೆ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಚತುಷ್ಪಥ ರಸ್ತೆ ದಶಪಥವಾಗುತ್ತಿದ್ದು ಕಾಮಗಾರಿಯಿಂದ ಸರ್ವಿಸ್ ರಸ್ತೆ ನಿರ್ಮಾಣವಾಗಿದೆ. ಈ ಸರ್ವಿಸ್ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ವಾಹನಗಳ ಪಾರ್ಕಿಂಗ್, ಮಣ್ಣಿನ ಗುಡ್ಡೆಗಳು, ಕಾಮಗಾರಿ ವಿಳಂಬ, ಸರ್ವಿಸ್ ರಸ್ತೆ ನಿರ್ವಹಣೆ ಸಹ ಇಂತಹ ಘಟನೆಗಳಿಗೆ ಕಾರಣವಾಗಿದೆ. ಶೀಘ್ರವಾಗಿ ಸುಸಜ್ಜಿತ ಹೆದ್ದಾರಿ ನಿರ್ಮಾಣಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ರಾಮ್ ಪ್ರಸಾದ್ ಕೆಆರ್, ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. Celebrate Nag Panchami at Sadguru Sanidhi, Bengaluru to receive the abundant grace of Naga for your family's overall well-being. In the Indian tradition, Nag Panchami is held as the most auspicious day of the year to become available to the energies of the Naga to overcome obstacles, alleviate Naga dosha and hasten one's spiritual growth. Naga Panchami celebrations also include Adiyogi Divya Darshanam, cultural performances, a traditional village fair, food stalls and much more. Naga Panchami. This is the day which is very significant for those who want to penetrate and know life beyond their physicality, beyond their senses. In that context, Naga, the form of Naga, accessing or enhancing one's perception through the help of the Naga forms is one of the most effective ways to do it. It's my wish and my blessing, you must make use of this. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೋಲಾರ ನಗರಸಭೆಯ ಪೌರಾಯುಕ್ತ ಸೇರಿ 2 ನೌಕರರನ್ನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿ ವಾರ ಕಳೆದಿದ್ದು ಸೇವೆಯಿಂದ ಬಿಡುಗಡೆಗೊಳ್ಳದೆ ಕಾರ್ಯನಿರ್ವಹಿಸುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪೌರಾಯುಕ್ತ ಶಿವಾನಂದ ಅವರನ್ನು ತುಮಕೂರಿನ ಮಹಾನಗರ ಪಾಲಿಕೆಯ ವಲಯ ಆಯುಕ್ತರಾಗಿ ಹಾಗೂ ಕಂದಾಯ ನಿರೀಕ್ಷಕ ಅಭಿಷೇಕ್ ಶಾಂತರಾಜ್ ಮಾನೆ ಅವರನ್ನು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯ ಪ್ರಥಮ ದರ್ಜೆ ಕಂದಾಯ ನಿರೀಕ್ಷಕ ಸ್ಥಾನಕ್ಕೆ ಹಾಗೂ ಪ್ರಥಮ ದರ್ಜೆ ಸಹಾಯ ಸಿಎನ್ ಅನಿಲ್ ಕುಮಾರ್ ರನ್ನು ಮಾಲೂರು ಪುರಸಭೆಯ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗೆ ವರ್ಗಾವಣೆ ಮಾಡಿ ನಗರಾಭಿವೃದ್ಧಿ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ಜುಲೈ 31ರಂದು ಆದೇಶಿಸಿದ್ದಾರೆ. ಆದರೂ ಸದರಿ ಅಧಿಕಾರಿ ಹಾಗೂ ನೌಕರರು ಹುದ್ದೆಯಿಂದ ಬಿಡುಗಡೆಗೊಳ್ಳದೆ ಕೋಲಾರದಲ್ಲೇ ಮುಂದುವರೆದಿರುವುದು ನಗರಸಭೆ ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಗಿದ್ದು, ವರ್ಗಾವಣೆಯಾಗಿರುವವರನ್ನು ಕೂಡಲೇ ಕೋಲಾರದಿಂದ ಬಿಡುಗಡೆಗೊಳಿಸುವಂತೆ ನಗರಸಭೆ ಸದಸ್ಯರು ನಗರಸಭೆಯ ಆಡಳಿತಾಧಿಕಾರಿ ಆಗಿರುವ ಜಿಲ್ಲಾಧಿಕಾರಿ ಅಕ್ರಮ್ ಪಾಷರಿಗೆ ಮನವಿ ಸಲ್ಲಿಸಿದ್ದಾರೆ. ಅನಿಲ್ ಕುಮಾರ್ ಹಾಗೂ ಅಭಿಷೇಕ್ ಶಾಂತರಾಜ್ ಮಾನೆ ಅವರು ಸಾರ್ವಜನಿಕರನ್ನ ವಿನಾಕಾರಣ ಕಚೇರಿಗೆ ಅಲೆದಾಡಿಸುತ್ತಿದ್ದಾರೆ ಎಂಬ ಆರೋಪ ಆಯಿತು. ಅರ್ಜಿ ಸಲ್ಲಿಸಿದ್ರೆ ಸಕಾಲಕ್ಕೆ ಅರ್ಜಿ ವಿಲೆ ಮಾಡುತ್ತಿರಲಿಲ್ಲ. ದಳ್ಳಾಳಿಗಳ ಮುಖಾಂತರ ಬಂದ ಅರ್ಜಿಗಳನ್ನು ಕೆಲವೇ ದಿನಗಳಲ್ಲಿ ವಿಲೆ ಮಾಡುತ್ತಿದ್ರು ಎಂದು ಆರೋಪಿಸಿದ್ದಾರೆ. ಸರ್ಕಾರ ಇವರನ್ನ ವರ್ಗಾವಣೆ ಮಾಡಿದ್ದು ಜಿಲ್ಲಾಧಿಕಾರಿಗಳು ಕೂಡಲೇ ಇಲ್ಲಿಂದ ಬಿಡುಗಡೆಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಕಳೆದ ತಿಂಗಳು 31ನೇ ತಾರೀಕು ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಪೌರಾಯುಕ್ತರು ಮತ್ತು ಆರ್ ಒ ಆಗಿರುವಂಥವ್ರು ಮತ್ತು ಆರ್ ಐ ಆಗಿರುವಂಥ 3 ಜನನೂ ಸರ್ಕಾರ ವರ್ಗಾವಣೆ ಮಾಡಿರ್ತದೆ. ಆದರೆ ಒಂದು ವಾರ ಕಳೆದ್ರೂ ಇವರು ಯಾರೂ ಇಲ್ಲಿಂದ ವರ್ಗಾವಣೆಗೊಂಡು ಬೇರೆ ಕಡೆ ಹೋಗಿ ಅಲ್ಲಿ ಅವರು ಜಾಯ್ನ್ ಆಗಿಲ್ಲ, ಇಲ್ಲೇ ಇದ್ದಾರೆ. ಬಟ್ ಇಲ್ಲಿಂದ ರಿಲೀವ್ ಮಾಡೋದಕ್ಕೂ ಕಾನೂನು ತೊಡಕುಗಳಿರ್ತದೆ. ಹಲವಾರು ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಮ್ಮ ನಗರಸಭಾ ಸದಸ್ಯರು ದೂರು ನೀಡಿರ್ತಾರೆ. ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿಸ್ಕೊತೀನಿ. ಇದ್ರ ಜೊತೆಗೆ ಪ್ರತಿ ತಿಂಗಳು ಕಡೆ ಶನಿವಾರದೊಂದು ಮೀಟಿಂಗ್ ಮಾಡ್ತೀನಿ ನಗರಸಭೆಯಲ್ಲಿ ಬಂದು ಅಂತೇಳಿ ಬಟ್ ಹೋದಂಥ ಶಾಸಕರು ಬರಲಿಲ್ಲ, ಅವರು ಮರ್ತುಬಿಟ್ಟಿದ್ದಾರೆ. ಅವ್ರಿಗೂ ಒಂದು ವಿನಂತಿ ಮಾಡ್ಕೊತೀನಿ, ಬಂದು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ವಹಿಸಬೇಕು ಅಂತ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಕೋಲಾರ ನಗರ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಸುರಿದ ಮಳೆಯು ಅವಾಂತರವನ್ನೇ ಸೃಷ್ಟಿಸಿದೆ. ಚಿಕ್ಕಬಳ್ಳಾಪುರ ರಸ್ತೆ ರೈಲ್ವೆ ಕೆಳ ಸೇತುವೆ, ಅಂತರಗಂಗೆ ರೈಲ್ವೆ ಕೆಳ ಸೇತುವೆ, ಚಿಕ್ಕ ಹಸಾಳ ಕೆಳ ಸೇತುವೆ ಕೆಳಗೆ ನೀರು ನಿಂತು ಸುಮಾರು 1 ತಾಸಿಗೂ ಅಧಿಕ ಕಾಲ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು.
ಕೋಲಾರದಲ್ಲಿ ಸುರಿದ ಭಾರಿ ಮಳೆಯಿಂದ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿರುವ ಸೇತುವೆ ಕೆಳಗೆ ಕೆಎಸ್ಆರ್ಟಿಸಿ ಬಸ್ ನಿಂತು ಹೋಗಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ಆಟೋ, ದ್ವಿಚಕ್ರ ವಾಹನಗಳ ಸವಾರರು ಆಶ್ರಯ ಪಡೆದುಕೊಳ್ಳಲು ಅವಕಾಶ ಇಲ್ಲದೆ ಮಳೆಯಲ್ಲೇ ನೆನೆಯಬೇಕಾಯಿತು. ಗ್ರಾಮೀಣ ಪ್ರದೇಶದಲ್ಲಿಯೂ ಹೆಚ್ಚು ಮಳೆಯಾಗಿ ಜೋಳ, ಪಪ್ಪಾಯ, ಟೊಮ್ಯಾಟೊ, ಬೀನ್ಸ್, ಕ್ಯಾಪ್ಸಿಕಂ ಬೆಳೆಗಳು ಹಾನಿಯಾಗಿವೆ. ಟೊಮೆಟೊ ಕೊಯ್ಲು ಮಾಡಿರುವ ರೈತರು ಮಾರುಕಟ್ಟೆಗೆ ಸಾಗಿಸಲು ಹರಸಾಹಸ ಪಟ್ಟಿದ್ರು. ಟೊಮೆಟೊ ವಾಹನಗಳು ಸಿಕ್ಕಿ ಹಾಕಿಕೊಂಡು ತೆರವುಗೊಳಿಸಲು ಹರಸಾಹಸ ಪಟ್ಟರು. ಇನ್ನು ಚರಂಡಿಗಳಲ್ಲಿ ತ್ಯಾಜ್ಯ ತುಂಬಿಕೊಂಡಿದ್ದ ಹಿನ್ನೆಲೆಯಲ್ಲಿ ನೀರು ರಸ್ತೆ ಮೇಲೆ ಹರಿಯಿತು. ಇದರಿಂದಾಗಿ ರಸ್ತೆಯಲ್ಲಿನ ಗುಂಡಿಗಳು ಸರಿಯಾಗಿ ಗೋಚರಿಸದೆ ಸಂಕಷ್ಟಕ್ಕೆ ಸಿಲುಕಿದ್ರು. ಇನ್ನು ಯುಜಿಡಿ ಮ್ಯಾನ್ಹೋಲ್ಗಳು ಹಾನಿಯಾಗಿದ್ದು ಕೊಳಚೆ ನೀರು ರಸ್ತೆ ಮೇಲೆ ಹರಿಯಿತು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಟಿಎಸ್ ಬಾಬು ನೇತೃತ್ವದಲ್ಲಿ ಜಿಲ್ಲೆಯ ಗುತ್ತಿಗೆದಾರರಿಗೆ ಬೆಸ್ಕಾಂ ಅಧಿಕಾರಿಗಳಿಂದ ಆಗುತ್ತಿರುವ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬೆಸ್ಕಾಂ ಡಿವಿಷನ್ ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಇಲಾಖೆಯಲ್ಲಿ ಆಗ್ತಿರುವ ತಾರತಮ್ಯ ಸರಿಪಡಿಸಿ ಅಂತ ಚಿಂತಾಮಣಿ, ಶಿಡ್ಲಘಟ್ಟ, ಗುಡಿಬಂಡೆ, ಬಾಗೇಪಲ್ಲಿ, ಗೌರಿಬಿದನೂರು ಹಾಗೂ ಸ್ಥಳೀಯ ತಾಲೂಕು ಚಿಕ್ಕಬಳ್ಳಾಪುರ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದರು. ಜಿಲ್ಲೆಯ ಒಟ್ಟು 6 ತಾಲೂಕುಗಳಿಂದ ಗುತ್ತಿಗೆದಾರರ ಸದಸ್ಯರು ಆಗಮಿಸಿ ತಮಗೆ ಬೆಸ್ಕಾಂ ಕಂಪನಿಯ ಕಚೇರಿಯ ಅಧಿಕಾರಿಗಳಿಂದ ಆಗ್ತಿರುವ ಕಿರುಕುಳ, ಭ್ರಷ್ಟಾಚಾರ, ರೈತ ವಿರೋಧಿ ಧೋರಣೆ, ರೈತರ ಅಕ್ರಮ ಸಕ್ರಮದಲ್ಲೂ ತಾರತಮ್ಯ, ಹಣ ಕಟ್ಟಿಸಿಕೊಂಡು ಟ್ರಾನ್ಸ್ಫಾರಂ ನೀಡದೇ ಇರೋದು, ಗ್ರಾಹಕರ ವಿರೋಧಿ, ಕಾರ್ಮಿಕ ವಿರೋಧಿ ಚಟುವಟಿಕೆಗಳು, ಕಚೇರಿಯಲ್ಲಿ ವಿಳಂಬ ಕೆಲಸ, ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಸಮಯದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆನಂದ್ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿ, ಶೀಘ್ರವಾಗಿ ತಮ್ಮೆಲ್ಲ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಸಮಸ್ಯೆಗಳನ್ನು ಬೇಗ ಪರಿಹರಿಸುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ 3 ವರ್ಷಗಳಿಂದ ಯಾವುದೇ ಕಾಮಗಾರಿ ಕೆಲಸ ಆಗಿಲ್ಲ, ಪ್ರಗತಿಪರ ಕೆಲಸ ಆಗಿಲ್ಲ, ಜನಸಾಮಾನ್ಯರ ಕೆಲಸ ಆಗಿಲ್ಲ. ಆ ಒಂದು ಉದ್ದೇಶದಿಂದ ಇಡೀ ರಾಜ್ಯದ ನಮ್ಮ ಜಿಲ್ಲೆಯ ಗುತ್ತಿಗೆದಾರರು, ಬಡ ಗುತ್ತಿಗೆದಾರರು ಜೀವನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಚಿಂತಾಮಣಿಯಲ್ಲಿ ಕಳೆದ ಮಾರ್ಚಿಂದ ಇದುವರೆಗೂ ನಮ್ಮ ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ. ಇಲ್ಲಿ ನಮ್ಮ ಲೋಕಲಲ್ಲಿ ಇಲ್ಲಿ ಟೆಂಡರ್ ವರ್ಕ್ಸ್ ನಡೀತಾ ಇದೆ. ಟೆಂಡರ್ ಕಾಮಗಾರಿಗೆ ಒಂದು ರೂಲ್ಸ್ ಮಾಡ್ತಾರೆ, ರೈತರು ಇದೇ ನೇರವಾಗಿ ಆಫೀಸಿಗೆ ಬಂದರೆ ಒಂದು ರೂಲ್ಸ್ ಮಾಡ್ತಾರೆ. ವಿವಿಧ ಉದ್ದೇಶಗಳಿಟ್ಕೊಂಡು ನಾವು ಈಡೇರಿಸಬೇಕು ಅಂತ ಅಂದ್ಬಿಟ್ಟು ಮನವರಿಕೆ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಕಷ್ಟ ಇದೆ ಸರ್, ಜೀವನದ ಪರಿಸ್ಥಿತಿ ತುಂಬ ಕಷ್ಟ ಇದೆ ನಮ್ಮ ಗುತ್ತಿಗೆದಾರರಿಗೆ. ಈ ಸಮಯದಲ್ಲಿ ಜಂಟಿ ಕಾರ್ಯದರ್ಶಿ ಪ್ರಸಾದ್, ಕೋಶಾಧ್ಯಕ್ಷ ವೆಂಕಟೇಶ್, ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ರವಿ, ಶಂಕರಪ್ಪ, ಬಾಗೇಪಲ್ಲಿ ನಾರಾಯಣಸ್ವಾಮಿ, ಮಾಜಿ ತಾಲೂಕು ಅಧ್ಯಕ್ಷ ವಿ ಮಧುಚಂದ್ರ, ಗುಡಿಬಂಡೆ ಶ್ರೀನಾಥ್ ಮೂರ್ತಿ, ಚಿಂತಾಮಣಿ ನಾರಾಯಣಸ್ವಾಮಿ, ಮಿಟ್ಟಹಳ್ಳಿ ಮಂಜು, ಆಂಜನೇಯಗೌಡ, ಗೌರಿಬಿದನೂರು ಹೊನ್ನೇಗೌಡ, ನಾಗರಾಜ್, ಶಿಡ್ಲಘಟ್ಟ ಬಚ್ಚೇಗೌಡ, ನಾಗರಾಜ್, ವಿಜಯಕುಮಾರ್ ನಾಯ್ಡು ಇತರ ಮುಖಂಡರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೋರಾಟದ ನೆಲೆಯಾಗಿರುವ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕೃಷ್ಣಾ ನದಿ ನೀರಿನ ಪಾಲನ್ನು ಪಡೆಯಲು ಸಂಘಟನಾತ್ಮಕ ರೀತಿಯಲ್ಲಿ 2025ಕ್ಕೆ ಬಲಿಷ್ಠ ಹೋರಾಟವನ್ನ ಕಟ್ಟಿ ಶಾಶ್ವತ ನೀರಾವರಿ ಪರಿಹಾರವನ್ನು ಪಡೆಯಬೇಕು ಎಂದು ಸಿಪಿಎಂ ಮುಖಂಡ ಡಾಕ್ಟರ್ ಅನಿಲ್ ಕುಮಾರ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಬಿಸಿಎಂ ಹಾಸ್ಟೆಲ್ ಸಮೀಪ ಇರುವ ಸ್ತೂಪಗಳ ಬಳಿ ಬುಧವಾರ ಸಿಪಿಎಂ ಪಕ್ಷದ ವತಿಯಿಂದ 44ನೇ ಹುತಾತ್ಮರ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ಸಿಪಿಎಂ ಪಕ್ಷದ ಮುಖಂಡ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ 1980ರ ಆಗಸ್ಟ್ 7ರಂದು ನರಗುಂದ, ನವಲಗುಂದ ರೈತರ ಹೋರಾಟವನ್ನು ಬೆಂಬಲಿಸಿ ಬಾಗೇಪಲ್ಲಿ ಪಟ್ಟಣದಲ್ಲಿ ರೈತರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಈಗಿನ ಗುಂಡೂರಾವ್ ಸರ್ಕಾರದ ಪೊಲೀಸ್ ಗೋಲಿಬಾರ್ ನಡೆಸಿದರು. ಈ ಘಟನೆಯಲ್ಲಿ ತಾಲೂಕಿನ ದದ್ದಿಮಪ್ಪ ಮತ್ತು ಆದಿನಾರಾಯಣ ರೆಡ್ಡಿ ಎಂಬ ಹೋರಾಟಗಾರರು ಸಾವನ್ನಪ್ಪಿದ್ರು. ಅವರ ಸ್ಮರಣಾರ್ಥ ಪ್ರತಿ ವರ್ಷ ಹುತಾತ್ಮರ ದಿನಾಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ ಅವರು, ಈ ಕೆಂಪು ನೆಲದಲ್ಲಿ ಶಾಶ್ವತ ನೀರಾವರಿಗಾಗಿ 2025ಕ್ಕೆ ಕೃಷ್ಣಾ ನದಿಯ ನೀರಿನ ಪಾಲು ಪಡೆಯಲು ಹೋರಾಟಕ್ಕೆ ಮುಂದಾಗಬೇಕಿದೆ ಎಂದು ಹೇಳಿದರು. ಆ ಸಂದರ್ಭದಷ್ಟೊತ್ತಿಗೆ ಇಡೀ ಜಿಲ್ಲಾದ್ಯಂತ ಸಾಧ್ಯವಾದರೆ ಕೋಲಾರ ಜಿಲ್ಲೆಯಲ್ಲೂ ಕೂಡ ಕೂಲಿ ಕಾರ್ಮಿಕರ ಮತ್ತು ರೈತರ ಮತ್ತು ಕಾರ್ಮಿಕರ ನೇತೃತ್ವದಲ್ಲಿ ನಾವು ಕೃಷ್ಣಾ ನದಿ ನೀರಿಗಾಗಿ ಹೋರಾಟವನ್ನು ಕಟ್ಟಿ ನಾವು ಈ ಟ್ರಿಬ್ಯುನಲ್ಗೆ ಒಂದು ಅಪೀಲನ್ನು ಕೊಡಬೇಕಾಗ್ತದೆ. 2030ರಲ್ಲಿ ಕೂತ್ಕೊಳ್ತಕ್ಕಂಥ ಅಪೀಲ್ನಲ್ಲಿ ನೆಕ್ಸ್ಟ್ ಸತತವಾಗಿ 5-6 ವರ್ಷಗಳ ಕಾಲ ತೀವ್ರ ಸ್ವರೂಪದ ನೀರಿನ ಹೋರಾಟವನ್ನು ಮಾಡಿ ನಮಗೆ ಶಾಶ್ವತ ನೀರಾವರಿಯ ಒಂದು
ಒಂದು ಪರಿಹಾರವನ್ನು ನಾವು ಪಡ್ಕೊಳ್ಬೇಕಾಗ್ತದೆ. ಅದು ಕೃಷ್ಣಾ ನದಿಯ ಮೂಲಕ ನಮಗೆ ಸಿಗ್ತದೆ. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ರಘುರಾಮರೆಡ್ಡಿ, ಜನ ಮಹಿಳಾ ಮುಖಂಡೆ ಸಾವಿತ್ರಮ್ಮ, ಸಿಐಟಿಯು ಮುಸ್ತಫಾ, ಮುನಿಯಪ್ಪ, ಬೆಳ್ಳೂರು ನಾಗರಾಜ್, ಜಿ ಕೃಷ್ಣಪ್ಪ, ವಾಲ್ಮೀಕಿ ಅಶ್ವತ್ಥಪ್ಪ, ಅಗಟಿ ಮಡಕ, ಜಿ ಕೃಷ್ಣಪ್ಪ ಇನ್ನು ಮುಂತಾದವರು ಹಾಜರಿದ್ದರು. ಸುಬ್ಬು ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಳೆದ 2 ತಿಂಗಳಿನಿಂದ ಗೌರಿಬಿದನೂರು ನಗರದಲ್ಲಿ ಕಳ್ಳತನ ಹೆಚ್ಚಾಗಿದ್ದು, ಮಂಗಳವಾರ ರಾತ್ರಿ ನಗರದ ಖಾಸಗಿ ಬಸ್ ನಿಲ್ದಾಣದ ಸಂತೆ ಮೈದಾನ ರಸ್ತೆಯಲ್ಲಿರುವ ಗಣಪತಿ ದೇವಸ್ಥಾನ ರಾಘವೇಂದ್ರ ಸ್ಟೋರ್ಸ್ನಲ್ಲಿ ಕಳ್ಳತನವಾಗಿದೆ. ಮಂಗಳವಾರ ರಾತ್ರಿ ಗೌರಿಬಿದನೂರಿನ ರಾಘವೇಂದ್ರ ಸ್ಟೋರ್ ಅಂಗಡಿಯೊಳಗೆ ನುಗ್ಗಿ ನಗದು ಮತ್ತು ಖಾಸಗಿ ಬಸ್ ನಿಲ್ದಾಣದ ಸಂತೆ ಮೈದಾನ ರಸ್ತೆಯಲ್ಲಿರುವ ಗಣಪತಿ ದೇವಸ್ಥಾನದ ಬೀಗ ಮುರಿದು ಹುಂಡಿಯಲ್ಲಿದ್ದ ಸುಮಾರು 10,000 ಹಣವನ್ನು ದೋಚಿ ಕಳ್ಳರು ಪರಾರಿಯಾಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದು, ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದಾರೆ. ಅಂಗಡಿ ಮಾಲೀಕರಾದ ರಾಘವೇಂದ್ರ ಮಾತನಾಡಿ, ಅಂಗಡಿ ಬೀಗ ಮುರಿದು ಒಳಗೆ ನುಗ್ಗಿ ಹಣ ತೆಗೆದುಕೊಂಡು ಹೋಗಿದ್ದಾರೆ. ಸುಮಾರು 30 ವರ್ಷಗಳಿಂದ ವ್ಯಾಪಾರ ವಹಿವಾಟು ಮಾಡಿಕೊಂಡು ಬರುತ್ತಿದ್ದೇವೆ. 3 ಜನ ಕಳ್ಳರು ಸುಮಾರು 12 ಗಂಟೆ ಸಮಯದಲ್ಲಿ ಮಾಸ್ಕ್ ಧರಿಸಿ ಸಿಸಿ ಕ್ಯಾಮೆರಾ ಮೇಲಕ್ಕೆ ತಿರುಗಿಸಿ ಅಂಗಡಿಯ ಬೀಗ ಮುರಿದಿದ್ದು ಒಳಗೆ ನುಗ್ಗಿದ್ದಾರೆ ಎಂದರು. ಎರಡು ಕ್ಯಾಮ್ರಾದಲ್ಲಿ ಒಂದು ಕ್ಯಾಮ್ರಾ ಬೆಂಡ್ ಮಾಡಿಬಿಟ್ಟಿದ್ದಾರೆ, ಇನ್ನೊಂದು ಕ್ಯಾಮ್ರಾ ಒಳಗಿರೋದು ವರ್ಕ್ ಆಗ್ತಾ ಇದೆ, ಬಟ್ ಮಗ ಗುರು ಸಿಗ್ತಾ ಇಲ್ಲ. ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸ್ ಮಾತನಾಡಿ, ಕಳೆದ ರಾತ್ರಿ ಕಳ್ಳತನವಾಗಿದೆ. ಶ್ರಾವಣ ಮಾಸದ ಪ್ರಯುಕ್ತ ಬೆಳಗಿನ ಜಾವ ವಿಶೇಷ ಪೂಜೆ ನಡೆಯುತ್ತದೆ. ಹಾಗಾಗಿ ದೇವಸ್ಥಾನದ ಆವರಣ ಸ್ವಚ್ಛತೆ ಮಾಡಲು ಬಂದಿದ್ದ ಕೆಲಸದವರು ನೋಡಿ ನನಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು. ಇಲ್ಲಿ ಬಂದು ನೋಡಿದಾಗ ದೇವಸ್ಥಾನದ ಮುಖ್ಯ ದ್ವಾರದ 3 ಬೀಗಗಳನ್ನು ಹೊಡೆದು ಹುಂಡಿ ತೆಗೆದುಕೊಂಡು ಹೋಗಿದ್ದಾರೆ ಎಂದರು. ಯಥಾ ಪ್ರಕಾರವಾಗಿ ಶ್ರಾವಣ ಮಾಸ ಇಂದ ಬೆಳಗ್ಗೆ ಬೇಗ ಪೂಜೆ ನಡೆಯುತ್ತೆ. ಬೆಳಗ್ಗೆ 4:15 ಗಂಟೆಗೆ ಕೆಲಸದಾಯಮ್ಮ ಬಂದು ನೋಡಿದ್ದಾರೆ. ಗೇಟ್ ಬಾಗಿಲು ತೆಗೆದು ಒಳಗಡೆ ಬಂದು ಕೆಲಸ ಮಾಡುವಾಗ ಅನುಮಾನ ಬಂದು ನೋಡಿದಾಗ ಎಲ್ಲ ಬೀಗಗಳು ಹೊಡೆದಿದ್ರು. ಅದ ನಂತರ ನಾನು ಬೆಳಗ್ಗೆ ನನಗೆ ಇನ್ಫಾರ್ಮೇಷನ್ ಕೊಟ್ಟರು, ನಾನು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಬಂದೆ. ಘಟನೆಗೆ ಸಂಬಂಧ ಗೌರಿಬಿದನೂರು ನಗರ ಠಾಣೆಯಲ್ಲಿ ಅಂಗಡಿ ಮಾಲೀಕ ಮತ್ತು ದೇವಸ್ಥಾನದ ಅರ್ಚಕರು ದೂರು ಸಲ್ಲಿಸಿದ್ದು, ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರದೀಪ್, ನ್ಯೂಸ್ ಟಿವಿ, ಗೌರಿಬಿದನೂರು. ಸೋಮವಾರ ರಾತ್ರಿ ಸುರಿದ ಜೋರು ಮಳೆಗೆ ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸಂಪೂರ್ಣ ಜಲಾವೃತಗೊಂಡು ಕೆಳಂತಸ್ತಿನ ಒಳ ರೋಗಿಗಳ ವಾರ್ಡ್ನಲ್ಲಿದ್ದ ರೋಗಿಗಳು ಪರದಾಡಿದ ಘಟನೆ ನಡೆದಿದೆ. ಗುಬ್ಬಿ ಪಟ್ಟಣದಲ್ಲಿ ರಾತ್ರಿ 8 ಗಂಟೆಯ ಸಮಯದಲ್ಲಿ ಆರಂಭವಾದ ಮಳೆ ಒಂದೇ ವೇಗದಲ್ಲಿ ಸುರಿದು ಹೆದ್ದಾರಿ ಬದಿಯ ತಗ್ಗು ಪ್ರದೇಶದ ಸರ್ಕಾರಿ ಸಮುದಾಯ ಆಸ್ಪತ್ರೆಗೆ ಮಳೆ ನೀರು ಹರಿದಿದೆ. ನಿಮಿಷಕ್ಕೂ ಹೆಚ್ಚಾದ ನೀರು ಅರ್ಧ ಗಂಟೆಯಲ್ಲಿ ಮೊದಲ ಅಂತಸ್ತಿನ ಕಟ್ಟಡ ತುಂಬಾ ನೀರು ಶೇಖರಣೆಯಾಗಿದೆ. ತಕ್ಷಣಕ್ಕೆ ಆತಂಕ ಮೂಡಿಸಿದ ಮಳೆ ನೀರು ನೋಡುತ್ತಿದ್ದಂತೆ ಒಳರೋಗಿಗಳ ವಾರ್ಡ್ಗಳತ್ತ ಹರಿದು ನಂತರ ಐಸಿಯು ಘಟಕದತ್ತ ನೀರು ನುಗ್ಗಿದೆ. ಒಳರೋಗಿಗಳ ದಾಖಲಾತಿ ಪ್ರಕಾರ 11 ಪುರುಷರು 5 ಮಂದಿ ಮಹಿಳಾ ರೋಗಿಗಳನ್ನು ಮೇಲಂತಸ್ತಿಗೆ ಶಿಫ್ಟ್ ಮಾಡಿದ ಸಿಬ್ಬಂದಿ ತಕ್ಷಣಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಬೆಳಗ್ಗೆ ಮಳೆ ನೀರು ಹೊರ ಹಾಕುವ ಕೆಲಸ ಮಾಡಲಾಯಿತು. 100 ಹಾಸಿಗೆಯ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಎನ್ನುವ ಅಂಶಕ್ಕೆ ಕಳಂಕವಾಗಿ ಮಳೆ ನೀರು ವ್ಯವಸ್ಥಿತವಾಗಿ ಹರಿಸುವ ಚರಂಡಿ ಇಲ್ಲದಿರುವುದು ವಿಪರ್ಯಾಸ. ಹೊಳಹೊಕ್ಕ ನೀರು ನಮಗೆ ಭಯ ತಂದಿತು ಎಂದು ರೋಗಿಗಳ ಜೊತೆ ಇದ್ದ ಸಂಬಂಧಿಕರ ಅಳಲು ತೋಡಿಕೊಂಡ್ರು. ಗಂಟೆ ತಕನು ಬತ್ತ ನೀರು ಸಣ್ಣಗೆ ಬಂತು, ಆಮೇಲೆ ಫುಲ್ಲು ಜೋರಾಗಿ ಬಂತು. ಅಲ್ಲೆಲ್ಲ ಪೂರ್ತಿ ನೀರು ಇದಾದಾಗ ಡಾಕ್ಟ್ರು ಎಲ್ಲ ಬಂದು ಬೇರೆ ಕಡೆಗೆ ಲೇಡೀಸ್ಗಳನ್ನೆಲ್ಲ ಮೇಲೆ ಕಳಿಸಿದ್ರು, ಗಂಡಸರುಗಳನ್ನೆಲ್ಲ ಕೆಳಗಡೆ ಈ ಕಡೆ ಶಿಫ್ಟ್ ಮಾಡಿದ್ರು. ತುಂಬ ನೀರಂದರೆ ನೀರು ತುಂಬ್ಕೊಂಬಿಡ್ತು, ಸ್ವಚ್ಛ ಆಯಿತು, ಪೂರ್ತಿ ನೀರು ಬಂದ್ಬಿಟ್ಟು ಒಳಗಡೆಗೆ. ಅವಾಗ ಡಾಕ್ಟ್ರು ಎಲ್ಲ ಬಂದು ಎಲ್ಲರೂ ಮೇಲಕ್ಕೆ ಕಳಿಸಿದ್ರು. ಹೆದ್ದಾರಿ ರಸ್ತೆಗಿಂತ ತಗ್ಗಿನಲ್ಲಿ ಆಸ್ಪತ್ರೆಯ ಕಟ್ಟಡ ಇದ್ದು, ಈ ಹಿಂದೆ ರಸ್ತೆಯಲ್ಲಿ ಹರಿಯುವ ನೀರು ಆಸ್ಪತ್ರೆಯ ಆವರಣಕ್ಕೆ ಬರುತ್ತಿತ್ತು. ಇದರ ನಿಯಂತ್ರಣಕ್ಕೆ ಕೆಲ ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ರೂ ಜೋರು ಮಳೆಗೆ ಇಡೀ ಕಟ್ಟಡ ಜಲ ದಿಗ್ಬಂಧನಕ್ಕೆ ಒಳಗಾಯಿತು. ತಗ್ಗು ಪ್ರದೇಶದ ಕಟ್ಟಡಕ್ಕೆ ಮಳೆ ನೀರು ಬಾರದಂತೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು.
ಕರ್ನಾಟಕ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಪ್ರಾಮಾಣಿಕ ಹಾಗೂ ಸ್ವಚ್ಛ ಆಡಳಿತ ನೀಡುತ್ತಿರುವ ರಾಜಕಾರಣಿ. ಅವರ ಮೇಲೆ ಏನಾದರೊಂದು ಗೂಬೆ ಕೂರಿಸಲೇಬೇಕೆಂದು ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ರೂಪಿಸಿದೆ. ಅದಕ್ಕಾಗಿಯೇ ಮೂಡ ಹಗರಣವನ್ನ ದೊಡ್ಡದು ಮಾಡಿ ಉರುಳಿಲ್ಲದ ದೂರನ್ನ ಅನಾಮಿಕ ವ್ಯಕ್ತಿಯಿಂದ ರಾಜ್ಯಪಾಲರಿಗೆ ಸಲ್ಲಿಸಿ ಸಿಎಂ ವಿರುದ್ಧ ಪ್ರಕರಣ ದಾಖಲಿಸಲು ನಡೆಯುತ್ತಿರುವ ಪ್ರಯತ್ನಕ್ಕೆ ಫುಲ್ ಸ್ಟಾಪ್ ಇಡಿ ಎಂದು ಅಹಿಂದ ಚಳವಳಿ ಡಿಸಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದೆ. ಮೂಡ ಹಗರಣವನ್ನೇ ದೊಡ್ಡದು ಮಾಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಿಸಲು ಹುನ್ನಾರ ನಡೆದಿದೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸಿ ಮೈಸೂರು ಮುಟ್ಟುವ ವೇಳೆಗೆ ಸಿಎಂ ರಾಜೀನಾಮೆ ಕೊಡ್ತಾರೆ ಅಂತಾನು ಚರ್ಚೆಗಳು ನಡೆಯುತ್ತಿವೆ. ಇತ್ತ ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಜೆಡಿಎಸ್ ಬಿಜೆಪಿಯವರ ಬಂಡವಾಳ ಬಯಲಿಗಿಡ್ತೀವಿ ಅಂತ ಜನಾಂದೋಲನ ಪ್ರಾರಂಭಿಸಿದ್ದಾರೆ. ಅದರ ಭಾಗವಾಗಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಅಹಿಂದ ಚಳುವಳಿಯಿಂದ ಮನವಿ ಸಲ್ಲಿಸಿ ರಾಜ್ಯಪಾಲರಿಗೆ ಸಿಎಂಗೆ ನೀಡಿರುವ ನೋಟಿಸ್ ವಾಪಸ್ಸು ಪಡೆಯುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಹಿರಿಯ ವಕೀಲೆ ಅಹಿಂದ ಚಳವಳಿ ಸಂಘಟನೆ ರಾಜ್ಯ ಸಂಚಾಲಕಿ ಯೋಗೇಶ್ವರಿ ಅಬ್ರಹಣ, ಸಾಮಾನ್ಯ ವ್ಯಕ್ತಿಯೊಬ್ಬ ಯಾವುದೇ ದಾಖಲೆಗಳಿಲ್ಲದೆ ರಾಜ್ಯಪಾಲರಿಗೆ ದೂರು ನೀಡಿ ಸಿಎಂ ವಿರುದ್ಧ ಪ್ರಕರಣ ದಾಖಲಿಸಲು ಅನುಮತಿ ನೀಡುವಂತೆ ಒತ್ತಾಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಮೇಲೆ ಇದುವರೆಗೂ ಒಂದೇ ಒಂದು ಹಗರಣದ ಕಪ್ಪು ಚುಕ್ಕೆ ಇಲ್ಲ. ಅವರೊಬ್ಬ ಸ್ವಚ್ಛ ರಾಜಕಾರಣಿ. ಅವರ ವಿರುದ್ಧ ಯಾವುದಾದ್ರೊಂದು ಕೆಸರೆರಚುವ ಹುನ್ನಾರ ನಡೆದಿದೆ. ಅದಕ್ಕೆ ನಮ್ಮ ಅಹಿಂದ ಚಳವಳಿಯಿಂದ ವಿರೋಧ ವ್ಯಕ್ತಪಡಿಸಿ ಮನವಿ ಸಲ್ಲಿಸಲಾಗಿದೆ ಎಂದಿದ್ದಾರೆ. ಗವರ್ನರ್ ಅವರಿಗೆ ಕೊಟ್ಟು ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪಾತ್ರ ಇದೆ ಅಂತ ಹೇಳೋ ಅಂಥದ್ದು ಸಿಂಧುತ್ವ ಅಲ್ಲ ಸರ್. ಇದರಲ್ಲಿ ಯಾವುದೇ ರೀತಿ ಹುರುಳಿಲ್ಲ ಸರ್. ಸಿದ್ದರಾಮಯ್ಯ ಸಾಹೇಬರನ್ನ ಈ ಒಂದು ಪ್ರಕರಣಕ್ಕೆ ಎಳೆದು ತಂದು ಸ್ವಚ್ಛವಾಗಿರ್ತಕ್ಕಂಥ ಅವರ ರಾಜಕೀಯ ಜೀವನಕ್ಕೆ ಒಂದು ಕಪ್ಪು ಚುಕ್ಕೆ ಇಡಬೇಕು ಅನ್ನೋ ದುರುದ್ದೇಶದಿಂದ ಈ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅಹಿಂದಾದವರು ಇದನ್ನ ನಾವು ಪ್ರತಿಭಟಿಸ್ತೀವಿ ಸರ್. ನಾವು ಇದನ್ನ ವಿರೋಧಿಸ್ತೇವೆ ಸರ್. ಹೀಗೆ ಇರುವಾಗ ಮತ್ತೆ ಯಾವುದೇ ಎವಿಡೆನ್ಸ್ ಇಲ್ಲದೆ ಇರತಕ್ಕಂಥ ಈ ವೇಳೆ ಮುಖಂಡರಾದ ವಕೀಲ ಚಂದ್ರಶೇಖರ್, ಬಿವಿ ಆನಂದ್, ಮುನಿಕೃಷ್ಣಪ್ಪ, ವೆಂಕಟರಾಮಯ್ಯ, ರಾಮಕೃಷ್ಣಪ್ಪ ಇನ್ನಿತರರು ಇದ್ರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶಿವಮೊಗ್ಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಎಂಎಲ್ಎ ಮಾರ್ಷಲ್ ಆರ್ಟ್ನ ಕರಾಟೆ ಪಟುಗಳು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ. ವಿದೇಶಿ ಸ್ಪರ್ಧಿಗಳ ವಿರುದ್ಧ ಸ್ಪರ್ಧಿಸಿ 5 ಚಿನ್ನ, 4 ಬೆಳ್ಳಿ, 9 ಕಂಚಿನ ಪದಕಗಳನ್ನು ಗೆದ್ದು ಶಾಲೆ ಮತ್ತು ಊರಿಗೆ ಗೌರವ ತಂದಿದ್ದಾರೆ. ಶಿವಮೊಗ್ಗದ ನೆಹರು ಒಳ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ 2024 ಆಯೋಜಿಸಲಾಗಿತ್ತು. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಫೆಡರೇಷನ್ ವತಿಯಿಂದ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಚಾಂಪಿಯನ್ಶಿಪ್ 2024ರಲ್ಲಿ ಭಾರತ ಸೇರಿದಂತೆ ಶ್ರೀಲಂಕಾ, ನೇಪಾಳ, ಬಾಂಗ್ಲಾ, ದುಬೈ ಮತ್ತು ಭೂತಾನ್ ದೇಶದ ಕರಾಟೆ ಪಟುಗಳು ಭಾಗವಹಿಸಿದ್ರು. ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಇದೇ ಮೊದಲ ಬಾರಿಗೆ ಭಾಗವಹಿಸಿದ ಯಲಹಂಕದ ಎಂಎಲ್ಎ ಮಾರ್ಷಲ್ ಆರ್ಟ್ ಮಕ್ಕಳು ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಮಾಜಿ ಯೋಧ ಹಾಗೂ ರಾಷ್ಟ್ರೀಯ ಕರಾಟೆ ತಂಡದ ಕೋಚ್ ಆಗಿದ್ದ ಮಾಲತೇಶ್ ಎಚ್ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆದಿದ್ದ ಮಕ್ಕಳು 5 ಚಿನ್ನ, 4 ಬೆಳ್ಳಿ, 9 ಕಂಚಿನ ಪದಕಗಳನ್ನು ಪಡೆದು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಪದಕ ಗೆದ್ದ ಕರಾಟೆ ಪಟುಗಳನ್ನು ಗೌರವಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಪ್ರಶಾಂತ್ ಚಕ್ರವರ್ತಿಯವರು ಭಾಗವಹಿಸಿದರು. ನನ್ನ ಹೆಸರು ಬಂದ್ಬಿಟ್ಟು ಮಾಲತೇಶ್ ಎಚ್ ಅಂತ. ನಾನು CRPF ಇಂದ VRS ಬಂದು ನ್ಯಾಷನಲ್ ಟೀಮ್ ಕೋಚ್ ಆಗಿ ಇಷ್ಟು ವರ್ಷ ನಾನು 21 ವರ್ಷ ಕಾರ್ಯನಿರ್ವಹಿಸಿದ್ದೀನಿ. ಈಗ ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಯಲಹಂಕದಲ್ಲಿ MLA ಮಾರ್ಷಲ್ ಆರ್ಟ್ ಅಕಾಡೆಮಿಯನ್ನು ಓಪನ್ ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ ಸತತವಾಗಿ ಕಲಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈಗ ಮೊನ್ನೆ ನಡೆದಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್, ಅದರಲ್ಲಿ 5-6 ಕಂಟ್ರಿ ಬಂದಿದೆ. ಅಲ್ಲಿ 5-6 ಕಂಟ್ರಿ ಒಳಗೆ ಎಲ್ಲ ವಿದ್ಯಾರ್ಥಿನಿಯರು 2,500-3,000 ಜನಗಳನ್ನು ಸೇರಿತು. ಅದರೊಳಗಡೆ ಈ MLA ಮಾರ್ಷಲ್ ಆರ್ಟ್ ಅಕಾಡೆಮಿ. ಗುರುಪ್ರಸಾದ್, ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ದಲಿತರ ಏಳಿಗೆಗೆ ಮೀಸಲಿಟ್ಟಿದ್ದ ಹಣವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದು, ದಲಿತರ ಅಭಿವೃದ್ಧಿಗೆ ಧ್ವನಿ ಎತ್ತದ ಜಿಲ್ಲೆಯ ದಲಿತ ಶಾಸಕರ ಮನೆ ಮುಂದೆ ಪ್ರತಿಭಟನೆ ನಡೆಸಲಾಗುವುದೆಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ ವೆಂಕಟೇಶ್ ಹೇಳಿದರು.
ದಲಿತರ ಹಣವನ್ನು ನುಂಗಿ ನೀರು ಕುಡಿಯುತ್ತಿರುವ ರಾಜ್ಯ ಸರ್ಕಾರಕ್ಕೆ. ಕೋಲಾರ ಜಿಲ್ಲಾ ದಲಿತರ ಪ್ರತಿರೋಧ ಪಡೆ ಕೋಟಿಗಾನಹಳ್ಳಿ ರಾಮಯ್ಯ ಮತ್ತು ಗಡ್ಡಂ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮಾಲೂರಿನಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನೆ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ ವೆಂಕಟೇಶ್ ಮಾತನಾಡಿ, ಸಂವಿಧಾನದ ರಕ್ಷಣೆ ಮತ್ತು ದಲಿತ ಪ್ರಗತಿಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ದಲಿತರ ಏಳಿಗೆಗೆ ಮೀಸಲಿರಿಸಿದ್ದ ಎಸ್ಸಿಪಿ, ಟಿಎಸ್ಪಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬಳಸಿ ದಲಿತರ ಮನೆಗೆ ಬೆಂಕಿ ಹಿಡುವ ಕೆಲಸ ಮಾಡುತ್ತಿದ್ದಾರೆ. ಜಿಲ್ಲೆಯ ಬಂಗಾರಪೇಟೆ ಮತ್ತು ಕೆಜಿಎಫ್ ದಲಿತರ ಶಾಸಕರ ಮನೆ ಮುಂಭಾಗ ಪ್ರತಿಭಟನೆ ನಡೆಸಿ ಸರ್ಕಾರದಲ್ಲಿ ಧ್ವನಿ ಎತ್ತಿ ಅನುದಾನ ವಾಪಸ್ ಬರುವಂತೆ ಮಾಡಿ, ಇಲ್ಲವಾದಲ್ಲಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಎಂದು ಒತ್ತಾಯಿಸುತ್ತೇವೆ ಎಂದರು. ನಮ್ಮ ಘನವೆತ್ತ ಕರ್ನಾಟಕ ರಾಜ್ಯ ಸರ್ಕಾರ ಏನು 5 ಯೋಜನೆಗಳು ತಂದಿದೆ, ಆ 5 ಯೋಜನೆಗಳಿಗೆ ನಮಗೇನು ತಂಟೆ ತಕರಾರು ಇಲ್ಲ. ಆದರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇವರು ದುರ್ಬಳಕೆಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಜನಾಂಗಕ್ಕೆ ಬರಬೇಕಾಗಿರ್ತಕ್ಕಂಥ ಒಂದು ಸೌಲಭ್ಯಗಳಾಗ್ತಾ ಇಲ್ಲ, ನಮ್ಮ ಪಾಲು ಸಿಗ್ತಾ ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಕೇವಲ SC ST MLAಗಳ ಒಂದು ಶಾಸಕರ ಮನೆ ಮುಂದೆ, ನಿವಾಸದ ಮನೆ ಮುಂದೆ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಪೂರ್ವಭಾವಿ ಸಭೆಯಲ್ಲಿ ದಲಿತ ಸಿಂಹ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಶ್ರೀನಿವಾಸ್, ಭೀಮಶಕ್ತಿ ತಾಲೂಕು ಅಧ್ಯಕ್ಷ ಮುನಿನಾರಾಯಣ, ಹರಣಿಘಟ್ಟ ಸುರೇಶ್, ಬರಗೂರು ಶಂಕರ್, ಹುಲಿಮಂಗಲ ಶಂಕರ್, ಉಪಾಧ್ಯಕ್ಷ ಚಿನ್ನಸ್ವಾಮಿ, ರಮಾದೇವಿ ಮುಂತಾದವರು ಭಾಗವಹಿಸಿದರು. ಕೇಶವ್, ನ್ಯೂಸ್ ಟಿವಿ, ಮಾಲೂರು. ಸುಮಾರು 2 ವರ್ಷ 2 ತಿಂಗಳ ಕಾಲ ಇಲ್ಲಿನ ನ್ಯಾಯಾಲಯದಲ್ಲಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದ್ದೀನಿ. ಅದರ ಫಲವಾಗಿ ಕೇವಲ 2 ವರ್ಷಗಳಲ್ಲಿ ಇಷ್ಟೊಂದು ಪ್ರೀತಿ ಗೌರವ ತೋರಿದ್ದೀರಿ ಎಂದು ಜೆಎಂಎಫ್ಸಿ ನ್ಯಾಯಾಧೀಶ ಜೆ ರಂಗಸ್ವಾಮಿ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ನ್ಯಾಯಾಧೀಶರು ಮುಂಬಡ್ತಿ ಮತ್ತು ವರ್ಗಾವಣೆ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ವಕೀಲರ ಸಂಘದ ವತಿಯಿಂದ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಜೆಎಂಎಫ್ಸಿ ನ್ಯಾಯಾಧೀಶ ಜೆ ರಂಗಸ್ವಾಮಿ ಮಾತನಾಡಿ, ನಾನು ಈಗ ಅಳಲು ಸಾಧ್ಯವಾಗುತ್ತಿಲ್ಲ, ಹಾಗಂತ ಖುಷಿ ಪಡಲು ಸಾಧ್ಯವಾಗುತ್ತಿಲ್ಲ. ಕಾರಣ, ಒಂದು ಕಡೆ ವರ್ಗಾವಣೆ ಆಗಿರುವುದು, ಮತ್ತೊಂದು ಕಡೆ ಮುಂಬಡ್ತಿ ಆಗಿರೋದು. ಸರ್ಕಾರ ನಿಯಮಾವಳಿಯಲ್ಲಿ ವರ್ಗಾವಣೆ ಮತ್ತು ನಿವೃತ್ತಿ ಸಹಜ, ಅದು ತಪ್ಪಿದ್ದಲ್ಲ. ಹಾಗಾಗಿ ನಾವು ಕರ್ತವ್ಯ ನಿರ್ವಹಿಸುವುದು 2 ವರ್ಷಗಳು ಇರೋ ಅಷ್ಟು ದಿನ ನಾವು ಯಾರಿಗೆ ತೊಂದರೆ ಮಾಡಬಾರದು. ನಾನು ಸುಮಾರು 12 ವರ್ಷಗಳ ವಕೀಲರಾಗಿ ಕರ್ತವ್ಯ ನಿರ್ವಹಿಸಿದ್ದೀನಿ. ನನಗೆ ವೈಯಕ್ತಿಕವಾಗಿ ವಕೀಲರ ಕಷ್ಟಗಳು ತಿಳಿದಿದೆ. ಕೆಲಸದ ಒತ್ತಡದಲ್ಲಿ ಒಂದೊಂದು ಬಾರಿ ಕೋಪ ಬರುತ್ತದೆ. ತಮ್ಮ ಸಹಕಾರಕ್ಕೆ ಅಭಿನಂದನೆಗಳು ಎಂದರು. ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವತ್ತು ಕೂಡ ಅಳುವು ಬರ್ತಾ ಇಲ್ಲ, ನಗಪ್ಪ ಆಗ್ತಿಲ್ಲ ಅಂತ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ಈಗ. ಹಾಗಾಗಿ ಜಾಸ್ತಿ ಅಳೋದೇ ಬೇಡ, ಯಾಕೆಂದರೆ ನಕ್ಕಾಳೆ ಇಲ್ಲಿ ಈ ಜೀವಿಜವರು ಹೇಳ್ತಾರಲ್ಲ, ಇರುವ ಭಾಗ್ಯ ಮನೆಯಲ್ಲೂ ಭಾಗ್ಯ ಎಂಬುದನ್ನು ತೋರಿಸಕ್ಕಿಲ್ಲ. ಇದು ಟ್ರಾನ್ಸ್ಫರ್ ಇದನ್ನ ಇದು ಪ್ರೀಡಿಸೈಡೆಡ್ ಪ್ರಮೋಷನ್ನು ಹಾಗೆ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು. ಇಟ್ ಇಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅವರ್ ಸರ್ವಿಸ್. ಇದು ಹೇಗೆ ಅಂದರೆ ಆ ದೇವರ ಬಂದರೂ ಕೂಡ ಅದು ಈಗ. ಇದೇ ಸಂದರ್ಭದಲ್ಲಿ ಅವರನ್ನ ಸಂಘದ ಪದಾಧಿಕಾರಿಗಳು ಪೇಟ ತೊಡಿಸಿ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸತ್ಕರಿಸಿದರು. ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಎ ನಂಜುಂಡಪ್ಪ, ಉಪಾಧ್ಯಕ್ಷ ರಾಮಂಜಿ, ಕಾರ್ಯದರ್ಶಿ ಪ್ರಸನ್ನ ಕುಮಾರ್, ಖಜಾಂಚಿ ಮಂಜುನಾಥ್, ಸರ್ಕಾರಿ ಅಭಿಯೋಜಕ ಚಿನ್ನಸ್ವಾಮಿ, ಹಿರಿಯ ವಕೀಲರಾದ ಅಪ್ಪಸ್ವಾಮಿ, ಎಂಕೆ ಅಲ್ಲಾ ಬಕಾಶ್, ನಂಜಪ್ಪ ಸೇರಿದಂತೆ ಪೊಲೀಸ್ ಸಿಬ್ಬಂದಿ, ನ್ಯಾಯಾಲಯದ ಸಿಬ್ಬಂದಿ ಇದ್ದರು. ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಗಂಭೀರವಾಗಿ ಆರೋಪಿಸಿದ್ದು, ಈ ಆರೋಪ ಸತ್ಯಕ್ಕೆ ದೂರವಾದ ಮಾತು. ಕಾಮಗಾರಿಗಳ ಪರಿಶೀಲನೆಗೆ ನಮ್ಮದು ಯಾವುದೇ ಅಭ್ಯಂತರವಿಲ್ಲ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಎನ್ ವಿನಯ್ ಗೌಡ ಹೇಳಿದರು. ಮಾಲೂರು ತಾಲೂಕು ನೂಸಗಿರಿ ಗ್ರಾಮ ಪಂಚಾಯಿತಿ ಭ್ರಷ್ಟಾಚಾರ ಮತ್ತು ಕಾಮಗಾರಿಗಳ ಬಿಲ್ಗಳಲ್ಲಿ ಪಿಡಿಒ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ವಕೀಲ ಬಿಎನ್ ಪ್ರಶಾಂತ್ ಆರೋಪಕ್ಕೆ ಬುಧವಾರ ನೂಸಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ನೂಸಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿಎಸ್ ವಿನಯ್ ಗೌಡ ಮಾತನಾಡಿ, ನೂಸಗಿರಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಸದಸ್ಯ ಮಾಡಿದ ಆರೋಪ ಸತ್ಯಕ್ಕೆ ದೂರವಾಗಿದೆ. ನನ್ನ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ. ಎಲ್ಲ ಸದಸ್ಯರು ಸಹ ಅವರವರ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಯಾವುದೇ ಅಕ್ರಮ ಬಿಲ್ಗಳನ್ನು ಮಾಡಿ ಹಣ ದುರುಪಯೋಗ ಮಾಡಿಕೊಂಡಿಲ್ಲ. ಯಾರೇ ಬಂದು ದಾಖಲೆ ಕೇಳಿದ್ರೆ ನೀಡುತ್ತೇವೆ. ನಡೆದಂತ ಕಾಮಗಾರಿಗಳ ಗುಣಮಟ್ಟ ಪರಿಶೀಲನೆ ನಡೆಸುವುದಕ್ಕೆ ನಮ್ಮದು ಯಾವುದೇ ಅಭ್ಯಂತರವಿಲ್ಲ ಎಂದಿದ್ದಾರೆ. ನಮಗೂ ಗೊತ್ತಾಗುತ್ತೆ
ಏನು ಸಿಗ್ನೇಚರ್ ಮಾಡ್ತಾ ಇದ್ದೀನಿ, ಕೆಲಸ ಆಗಿದೆಯಾ, ಜನ ತೆರಿಗೆ ದುಡ್ಡು ಕಟ್ಟಿರೋದನ್ನ ಜನಕ್ಕೆ ತಲುಪಬೇಕು. ಸುಮ್ಮನೆ ಬಿಲ್ ಮಾಡಿಲ್ಲ. ನಾವು ಕೆಲಸ ಆಗಿರೋದು ಮಾಡ್ತಾ ಇದ್ದೀವಿ. ಮೀಡಿಯಾದ ಮುಖಾಂತರ ನಾನು ಕೇಳ್ಕೊಂತೀನಿ, ನಾಳೆನೇ ರೆಡಿ ಇದ್ದೀನಿ, ಇವತ್ತೇ ರೆಡಿ ಇದ್ದೀನಿ ನಾನು. ನಾವು ಏನು ಕಾಮಗಾರಿಕೆ ನಾವು ಏನು ಸಿಗ್ನೇಚರ್ ಮಾಡಿದ್ರಿ, ಇವಾಗ ಆರೋಪ ಮಾಡ್ತಾ ಇದ್ದಾರಲ್ಲ, ಇವಾಗೇ ನಾವು ರೆಡಿ ಇದ್ದೀವಿ. ಯಾವ ಊರಿಗೆ ನನಗೆ ಇವಾಗೂ ಇದೆ, ಯಾವ ಊರಿಗೆ ಏನೇನು ಕೆಲಸ ಆಗಿದೆ. ಯಾಕಂದ್ರೆ ನಾನು ಮೀಟಿಂಗಲ್ಲಿ ಮೆಂಬರ್ ಆಗಿದೆ, ಅಧ್ಯಕ್ಷ ಆಗಿದ್ದು ಬಂದು ನಾನು ಮೆಂಬರ್ ಆಗಿದ್ದೀನಿ. ಪ್ರತಿ ಮೀಟಿಂಗಲ್ಲೂ ನಾನು ಬಂದಿದ್ದೀನಿ. ಯಾವ ಊರಿಗೆ ಏನೇನಾಗಿದೆ ಕೆಲಸ ನನಗೂ ಗೊತ್ತಿರುತ್ತೆ, ಯಾವ ಊರಿಗೆ ಏನೇನು ಕೆಲಸ ಆಗಿಲ್ಲ ಅನ್ನೋದು ನನಗೂ ಗೊತ್ತಿರುತ್ತೆ. ತಿಳ್ಕೊಂಡಿದ್ದೀನಿ. ಅವ್ರು ಇವತ್ತೇ ಬರಲಿ, ಪ್ರತಿ ಒಂದು ಊರಿಗೂ ನಮ್ಮ ಪಂಚಾಯತಿಯಲ್ಲಿ ಇವಾಗ ಇದರ ಕೆಲಸಗಳು ಮಾಡಿದ್ರೆ ಯಾವ ಬಿಲ್ಲು ಮಾಡಿಲ್ಲ, ಹಾಗೂ ಇಲ್ಲ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಸರಸ್ವತಿ ಅಪ್ಪಿ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬ್ಯಾಲಹಳ್ಳಿ ಚಂದ್ರಶೇಖರ್ ಗೌಡ, ಸದಸ್ಯರಾದ ಪಿ ರಮೇಶ್, ಮಾದನಹಟ್ಟಿ ನಾರಾಯಣ ಸ್ವಾಮಿ, ಜಯಶ್ರೀ, ಲಕ್ಷ್ಮೀಕಾಂತ, ಅರ್ಷಿಯಾ ಮತ್ತಿತರರು ಹಾಜರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ರಾಜ್ಯ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹಿ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ 73ನೇ ಜನ್ಮದಿನವನ್ನು ರಾಜ್ಯದೆಲ್ಲೆಡೆ ಅದ್ದೂರಿಯಾಗಿ ಆಚರಿಸಲಾಯಿತು. ತುಮಕೂರಿನ ಗೊಲ್ಲಹಳ್ಳಿಯ ತಮ್ಮ ನಿವಾಸದ ಮುಂಭಾಗದಲ್ಲಿ ಅಭಿಮಾನಿಗಳು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬಂತು. ಬೌದ್ಧ ಧರ್ಮದ ಗುರುಗಳು ಮೈಸೂರಿನ ಔರಿಲಿಂಗಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ, ತುಮಕೂರಿನ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಎಲೆರಾಂಪುರ ಮಠದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ, ಬೆಳ್ಳಾವಿಯ ಕಾರದ ಮಠದ ಶ್ರೀ ವೀರಬಸವ ಸ್ವಾಮೀಜಿ ಸೇರಿದಂತೆ ಮುಂತಾದ ಧರ್ಮಗುರುಗಳು ಶುಭ ಕೋರಿ ಆಶೀರ್ವದಿಸಿದರು. ಸಿದ್ಧಾರ್ಥ ನಗರದಲ್ಲಿರುವ ಶ್ರೀ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ಅಭಿಮಾನಿಗಳು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಸಮವಸ್ತ್ರ ವಿತರಿಸಿದರು. ಸೋಮವಾರ ರಾತ್ರಿಯಿಂದಲೇ ಪರಮೇಶ್ವರ್ ಅವರ ನಿವಾಸದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಅಭಿಮಾನಿಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ಜನತೆ ತಮ್ಮ ನೆಚ್ಚಿನ ಜನನಾಯಕನಿಗೆ ಬೃಹತ್ ಪುಷ್ಪಹಾರ, ಪುಷ್ಪಗುಚ್ಛಗಳನ್ನು ನೀಡಿ ಶುಭ ಕೋರಿ ಸಿಹಿ ಹಂಚುವ ಮೂಲಕ ಸಂಭ್ರಮ ವ್ಯಕ್ತಪಡಿಸಿದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಅಹಿಂದ ಸಮುದಾಯದ ನಾಯಕ ಸಿದ್ದರಾಮಯ್ಯ ಅವರ ಏಳ್ಗೆ ಸಹಿಸದ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮೂಢ ನಿವೇಶನ ಹಂಚಿಕೆಯಲ್ಲಿ ಹಗರಣ ನಡೆದಿರುವುದಾಗಿ ಪಾದಯಾತ್ರೆ ಕೈಗೊಂಡಿರುವುದು ಮೂರ್ಖತನದ ಪರಮಾವಧಿ ಎಂದು ಕೆಯುಡಿಐಎಫ್ಸಿ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಪಾದಯಾತ್ರೆಯನ್ನು ಖಂಡಿಸಿ ಮತ್ತು ಬಿಜೆಪಿ ಪಕ್ಷದ ಅಧಿಕಾರಾವಧಿಯಲ್ಲಿ ನಡೆದ 21 ಭ್ರಷ್ಟಾಚಾರದ ಹಗರಣಗಳನ್ನು ತನಿಖೆ ನಡೆಸಲು ಒತ್ತಾಯಿಸಿ ಬಂಗಾರಪೇಟೆ ಪಟ್ಟಣದಲ್ಲಿ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೃಹತ್ ಜನಾಂದೋಲನ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಕೆಯುಡಿಐಎಫ್ಸಿ ಅಧ್ಯಕ್ಷ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಮ್ಮರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅವರು 3 ಎಕರೆ ಜಮೀನನ್ನು ದಾನವಾಗಿ ನೀಡಿದರು.
ತದನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಪಾರ್ವತಮ್ಮನವರ ಗಮನಕ್ಕೆ ತಾರದೆ ಜಮೀನನ್ನು ವಶಪಡಿಸಿಕೊಂಡಿರುತ್ತಾರೆ. ನಂತರ 50x50 ಮಾದರಿಯಲ್ಲಿ ಬದಲಿ ನಿವೇಶನವನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡಿರುತ್ತಾರೆ. ಮೂಡ ವಶಪಡಿಸಿಕೊಂಡಿದ್ದು 1,30,30,000 ಚದರಡಿ ಆದರೆ ಕೇವಲ 30,000 ಚದರಡಿ ಜಮೀನನ್ನು ಬದಲಿಯಾಗಿ ನೀಡಿರುತ್ತಾರೆ. ವಾಸ್ತವಿಕವಾಗಿ ಪಾರ್ವತಮ್ಮನವರಿಗೆ ಅನ್ಯಾಯವಾಗಿರುತ್ತದೆ. ಇದರೊಟ್ಟಿಗೆ ಜೆಡಿಎಸ್ ಪಕ್ಷದ ಸಾರಾ ಮಹೇಶ್, ಜಿಟಿ ದೇವೇಗೌಡ ಸಹ ನಿವೇಶನ ಪಡೆದುಕೊಂಡಿರುತ್ತಾರೆ. 30 ವರ್ಷದ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೈಗಾರಿಕೆ ಸ್ಥಾಪಿಸುವುದಾಗಿ ಸುಳ್ಳು ಹೇಳಿ ಜಮೀನನ್ನು ಪಡೆದುಕೊಂಡಿದ್ದರು. ವಿಪರ್ಯಾಸವೆಂದರೆ ಇದುವರೆಗೂ ಕೈಗಾರಿಕೆ ಸ್ಥಾಪನೆಯಾಗಲಿಲ್ಲ. ಇಂದು ಯಾವ ನೈತಿಕತೆಯ ಆಧಾರದ ಮೇಲೆ ಹೋರಾಟ ಮಾಡುತ್ತಿದ್ದಾರೆ? ಆರ್ಟಿ ಕಾರ್ಯಕರ್ತ ನೀಡಿರುವ ದೂರಿನ ಆಧಾರದ ಮೇಲೆ ರಾಜ್ಯಪಾಲರು ಕೇವಲ 24 ಗಂಟೆಗಳ ಒಳಗಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ನೀಡುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ. ಇದರಲ್ಲಿ ಮುಖ್ಯಮಂತ್ರಿಯ ಸಹಿ ಆಗಲಿ, ಮುಖ್ಯಮಂತ್ರಿ ಅವರ ಧರ್ಮಪತ್ನಿ ಇರತಕ್ಕಂಥ ಪಾರ್ವತಿ ಅಕ್ಕನವರ ಸಹಿ ಆಗಲಿ, ಅವರ ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲಿ ಇಲ್ಲ. ಕೇವಲ ರಾಜಕೀಯ ದುರುದ್ದೇಶ. ಒಬ್ಬ ಹಿಂದುಳಿದ ವರ್ಗಗಳ ಸಿದ್ದರಾಮಣ್ಣವರು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರಲ್ಲ ಅನ್ನತಕ್ಕಂಥ ಅಸೂಯೆ. ಈ ಅಸೂಯೆಯನ್ನು ಸಹಿಸದೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ಲ, ಕೊಡುವ ಅಗತ್ಯ ಇಲ್ಲ. ನಿಮ್ಮ ಅವಧಿಯಲ್ಲಿ ಮಾಡಿರ್ತಕ್ಕಂಥ 21 ಭ್ರಷ್ಟಾಚಾರ ಹಗರಣಗಳನ್ನು ತನಿಖೆಗೆ ಒಪ್ಪಿಸಿದ್ದೇವೆ, ನೋಡ್ತಾ ಇರಿ. ಮೆರವಣಿಗೆ ನಂತರ ತಹಶೀಲ್ದಾರ್ ವೆಂಕಟೇಶ್ಗೆ ಮನವಿ ಸಲ್ಲಿಸಿದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ತಾಲೂಕು ಮುರುಗಮಲ್ಲದಲ್ಲಿ ಮಂಗಳವಾರ ನಡೆದ ಮುರುಗಮಲ್ಲ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ವಲಯದಲ್ಲಿ ನಡೆದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಸಿದ್ದೇಪಲ್ಲಿ ಕ್ರಾಸ್ನಲ್ಲಿನ ಆದರ್ಶ ಶಾಲೆಯ ವಿದ್ಯಾರ್ಥಿಗಳು ಪಾಲ್ಗೊಂಡು ಉತ್ತಮ ಪ್ರದರ್ಶನವನ್ನು ನೀಡುವುದರ ಮೂಲಕ ಮುರುಗಮಲ್ಲ ಹೋಬಳಿ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದು, ಈ ವಿದ್ಯಾರ್ಥಿಗಳನ್ನು ಶಾಲೆಯ ಎಲ್ಲ ಶಿಕ್ಷಕರು ಮತ್ತಿತರರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಅವರು ಆದಷ್ಟು ಬೇಗ ನಿರಪರಾಧಿಯಾಗಿ ಹೊರಗೆ ಬರಲಿ ಎಂದು ದರ್ಶನ್ ಅಭಿಮಾನಿಗಳು ತುಮಕೂರು ಪಟ್ಟಣದ ಶ್ರೀ ಕಟ್ಟೆ ಗಣಪತಿಗೆ ಬೆಣ್ಣೆ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ದರ್ಶನ್ ಹೆಸರಿನಲ್ಲಿ ಅರ್ಚನೆ, 101 ತೆಂಗಿನಕಾಯಿ ಹೊಡೆಯುವ ಮೂಲಕ ಅಭಿಮಾನಿಗಳು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದ್ದಕ್ಕೆ ಭಕ್ತರು ಕೂಡ ನಟನ ಅಭಿಮಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸತ್ತ ಶವದಿಂದ ಓಲೇಕದ ಕದೀಮರು ಸರ್ಕಾರಿ ಆಸ್ಪತ್ರೆಯ ಚಿಕಿತ್ಸಾ ಕೊಠಡಿಯಿಂದ ಶವಾಗಾರಕ್ಕೆ ವರ್ಗಾಯಿಸುವ ವೇಳೆ ಘಟನೆ ಸಿಸಿಟಿವಿ ಫುಟೇಜ್ ನೀಡುವಂತೆ ಕೋರಿದ ಕುಟುಂಬಸ್ಥರು. ಯಾವುದೇ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಲು ಶಿಕ್ಷಣ ಪ್ರಮುಖ ಅಸ್ತ್ರ, ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ತುಂಬು ಗರ್ಭಿಣಿಗೆ ವೇಗವಾಗಿ ಬಂದು ಟಿಪ್ಪರ್ ಲಾರಿ ಡಿಕ್ಕಿ, ಹೊಟ್ಟೆಯಿಂದ ಹಾರಿದ ಮಗು, ತಾಯಿ ಸೇರಿ 2 ಸಾವು, ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ. ನಗರಸಭೆ ಪೌರಾಯುಕ್ತೆ ಸೇರಿ 2 ನೌಕರರ ವರ್ಗಾವಣೆ ಆದೇಶ ಹೊರಡಿಸಿ ವಾರ ಕಳೆದರೂ ಬಿಡುಗಡೆಗೊಳ್ಳದೆ ಇರುವುದಕ್ಕೆ ನಗರಸಭೆ ಸದಸ್ಯರಿಂದ ಅಸಮಾಧಾನ, ಬಿಡುಗಡೆಗೊಳಿಸುವಂತೆ ಕೋರಿ ಡಿಸಿಗೆ ಮನವಿ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.